ಆ ಸೀರಿಯಲ್ ರಿಯಾಲಿಟಿ ಶೋಸ್ ಆ ರೀತಿ ಏನಾದ್ರು ಸಿಕ್ಕಿದ್ರೆ ಅವಕಾಶ? ಸೀರಿಯಲ್ ಹೋಗಲ್ಲ, ಅದು ಶೋರ್. ಬಟ್ ನನಗೆ ಅದು ಯಾಕೋ ಅದು ಸ್ಯಾಟಿಸ್ಫ್ಯಾಕ್ಟರಿ ಅಂತ ಅನ್ಸೋದೇ ಇಲ್ಲ. ನಾನು ಒಂದು ಸೀರಿಯಲ್ ಮಾಡಿದ್ದೆ ಅವಾಗ, ತುಂಬಾ ಡೆಪ್ತ್ ಇರೋ ಪರ್ಸನಾಲಿಟಿ ಅಂತ ಅನ್ಸುತ್ತೆ. ಅಂಡ್ ಮಾತು ಕೂಡ ಅಷ್ಟು ತುಂಬಾ ಚೈಲ್ಡಿಶ್ ಆಗಿ ಅಂತೆಲ್ಲ ಅನ್ಕೊಂಡು ಸಿಲ್ಲಿ ಆಗೆಲ್ಲ ಆಡಲ್ಲ. ನಾವು ಆಫರ್ ಮಾಡಿದಾಗ ಆಕ್ಟರ್ಸ್ಗಳು ಹಂಗಿದ್ದವ್ರು ಇದ್ದಾಗ, ಅಂಥವ್ರನ್ನ ನಾವು ಇಂಟ್ರೊಡ್ಯೂಸ್ ಮಾಡಿದಾಗ ಇಂಡಸ್ಟ್ರಿಗೆ, ಹಂಗೆ ಕ್ಯಾರೆಕ್ಟರ್ಸ್ಗಳನ್ನು ಬರಿತಾ ಹೋಗ್ಬೋದು. ಅಂಡ್ ಒಂದು ತೂಕ ಬರುತ್ತೆ ಸಿನಿಮಾಕ್ಕೆ ಅಂತ ಅನ್ಸುತ್ತೆ. ಅಂದ್ರೆ ಏನಾದ್ರು ಒಂದು ಕಂಟೆಂಟ್ ನಮ್ಮಿಂದ ಏನಾದ್ರು ಕೊಟ್ರೆ ಬೇಗ ಏನಾದ್ರು ನಮ್ಮನ್ನ ತಗೊಂಡ್ಬಿಡ್ತಾರ ಸಿನಿಮಾಗೆ? ಕಂಟೆಂಟ್ ಅಂದ್ರೆ ಕಾಂಟ್ರವರ್ಸಿ. ಕಾಂಟ್ರವರ್ಸಿ ಆದ್ರೂ ಆಯ್ತು, ನಾರ್ಮಲ್ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಏನಾದ್ರೂ ಕಂಟೆಂಟ್ ಕೊಟ್ರೆ ತಗೊಳ್ತಾರ? ಇಲ್ಲ ಅನ್ಸುತ್ತೆ. ಇಲ್ಲ, ಆ ರೀತಿ ಗೊತ್ತಿಲ್ಲ. ಅಂದ್ರೆ ಅಂದ್ರೆ ಅದು ತುಂಬಾ ಶಾರ್ಟ್ ಲಿವ್ಡ್ ಏನೋ, ಹಂಗೆ ಕಂಟೆಂಟ್ ಕೊಟ್ಟು ಫೇಮಸ್ ಆಗೋದು. ಅಂದ್ರೆ ಒಂದು ಕಂಟೆಂಟ್ ಇಂದ ಟಪ್ ಅಂತ ರಾತ್ರಿ ಬೆಳಗಾಗೋದ್ರೊಳಗೆ ಆಗಿರತ್ತಲ್ಲ, ಅದು 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 ಸ್ವಲ್ಪ ಶಾರ್ಟ್ ಲಿವ್ಡ್ ಅಂತ ಅನ್ಸುತ್ತೆ ನನಗೆ. ಬಟ್ ಅದೇ ಮಿಕ್ಸ್ ಆಗಿರಬೇಕು. ನಿಮ್ಮ ಸ್ಕಿಲ್ ಮೇಲೂ ನಿಮಗೆ ಒಂದು ಹಿಡ್ತಾ ಇರಬೇಕು, ಟ್ಯಾಲೆಂಟ್ ಸ್ಕಿಲ್. ಈಗ ಟ್ಯಾಲೆಂಟ್ ಏನೋ ಈಗ ಬರ್ತಿಂದ ಬಂದಿರೋದಲ್ಲ, ನಾವು ಅದನ್ನು ಡೆವಲಪ್ ಮಾಡ್ಕೋಬೋದಲ್ಲ, ಅದು ಇರಬೇಕು. ಆ್ಯಂಡ್ ನಾವು ಪ್ರೆಸೆಂಟೇಬಲ್ ಆಗಿರಬೇಕು. ತುಂಬ ನಾನಿರೋದೇ ಹಿಂಗೆ, ನನ್ನ ಮುಖ ಹಂಗೆ ಸೊಟ್ಟಗಿದೆ, ಇನ್ನೊಂದಿದೆ ಸೊಟ್ಟಗಿದೆ ಇರೋದಾದ್ರೂ ಓಕೆ, ಬಟ್ ನಾವು ಮೇಂಟೈನ್ ಮಾಡಿರಲ್ಲ, ಫಿಸಿಕನ್ನು ಮೇಂಟೈನ್ ಮಾಡಿರಲ್ಲ, ಅಂಥದ್ದನ್ನು ಮಾಡ್ತಿರ್ಬೇಕು. ಜೊತೆಗೆ ಇದು ಇರಬೇಕು. ನನಗೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ಅನ್ಸೋದು ರುಕ್ಮಿಣಿ ವಸಂತ್ ಇತ್ತೀಚೆಗೆ ಇರೋರಲ್ಲಿ. ಅವ್ರು ನೋಡೋಕ್ಕೂ ತುಂಬಾ ಚೆನ್ನಾಗಿದ್ದಾರೆ, ಅಂಡ್ ಟ್ಯಾಲೆಂಟ್ ಹಂಗಿದೆ, ಅವ್ರನ್ನ ಅವ್ರು ಪ್ರೆಸೆಂಟ್ ಮಾಡ್ಕೋತಾರೆ, ಇಂಟೆಲೆಕ್ಚುಲಿ ಚೆನ್ನಾಗಿದ್ದಾರೆ. ಅವ್ರ ಇಂಟರ್ವ್ಯೂಸ್ ಎಲ್ಲ ನೋಡ್ತಿರ್ಬೇಕಾದ್ರೆ ತುಂಬಾ ಡೆಪ್ತ್ ಇರೋ ಪರ್ಸನಾಲಿಟಿ ಅಂತ ಅನ್ಸುತ್ತೆ. ಅಂಡ್ ಮಾತು ಕೂಡ ಅಷ್ಟು ತುಂಬಾ ಚೈಲ್ಡಿಶ್ ಆಗಿ ಅಂತೆಲ್ಲ ಅನ್ಕೊಂಡು ಸಿಲ್ಲಿ ಆಗೆಲ್ಲ ಆಡಲ್ಲ, ಕರೆಕ್ಟ್ ಟು ದ ಪಾಯಿಂಟ್ ಚೆನ್ನಾಗಿ ಮಾತಾಡ್ತಿರ್ತಾರೆ. ಸೊ ಆ ಥರದವರು ಬೆಸ್ಟ್ ಅಂತ ಅನ್ಸುತ್ತೆ ನನಗೆ. ಅಂದ್ರೆ ನಿಮ್ ಪ್ರಕಾರ ಹೊಸಬ್ರು ನಮ್ಮ ಇಂಡಸ್ಟ್ರಿಗೆ ಮುಖ ಪರಿಚಯ ಮಾಡ್ಬೇಕಪ್ಪ, ತುಂಬಾ ಮಾಡ್ಬೇಕು. ಯಾಕೆ ಅವ್ರವ್ರನ್ನೇ ನೋಡ್ಕೊಂಡಿರ್ ಇರ್ಬೇಕು ನಾವು? ಹುಡುಗಿರಾದ್ರೂ ಪಟ ಅಂತ ಬಂದು ಹೋಗಿ ಆಗ್ತಾ ಇರತ್ತೆ. ಬಟ್ ಈಗ ಹೀರೋಗಳ ಕಂಪೇರ್ ಮಾಡಿದ್ರೆ ಅವ್ರವ್ರ ಎಷ್ಟು ಕಾಲೇಜ್ ಹುಡುಗನ್ ರೋಲ್ ಮಾಡ್ಕೊಂಡು ಅವ್ರವ್ರೇ ಇನ್ನೂ ಇರ್ತಾರಲ್ಲ. ಎರಡೂ ಇದರಿಂದನು ಈಗ ಬರೀ ಹೀರೋಯಿನ್ಸ್ಗೆ ಅಂತಲ್ಲ, ಈವನ್ ಆಕ್ಟರ್ಸ್ಗಳು ಆದಾಗ ಎಷ್ಟು ಈಗ ನಾವು ತಮಿಳ್ ಇಂಡಸ್ಟ್ರಿಯಲ್ಲಿ ನೋಡ್ತಿರ್ತೀವಲ್ಲ, ವಿಮೆನ್ ಎಸ್ಪೆಷಲಿ ಕ್ಯಾರೆಕ್ಟರ್ಸ್ಗಳು ಬೋತ್, ಬಟ್ ವಿಮೆನ್ ಕ್ಯಾರೆಕ್ಟರ್ಸ್ಗಳು ಹೆಂಗಿರ್ತಾವ, ಸಣ್ಣ ರೋಲ್ ಆದ್ರೂ ಎಷ್ಟು ಸಖತ್ತಾಗಿರೋ ಒಂದು ಆರ್ಕ್ ಇರುತ್ತೆ. ಸೊ ಹಂಗೆ ಫಸ್ಟ್ ಆಫ್ ಆಲ್ ಬರೀತಿಲ್ಲಲ್ಲ, ಆ ಥರ ನಾವು ಆಫರ್ ಮಾಡಿದಾಗ ಆ್ಯಕ್ಟರ್ಸ್ಗಳು ಹಂಗಿದ್ದವ್ರು ಇದ್ದಾಗ, ಅಂಥವ್ರನ್ನ ನಾವು ಇಂಟ್ರೊಡ್ಯೂಸ್ ಮಾಡಿದಾಗ ಇಂಡಸ್ಟ್ರಿಗೆ, ಹಂಗೆ ಕ್ಯಾರೆಕ್ಟರ್ಸ್ಗಳನ್ನು ಬರಿತಾ ಹೋಗ್ಬೋದು. ಆ್ಯಂಡ್ ಒಂದು ತೂಕ ಬರುತ್ತೆ ಸಿನಿಮಾಕ್ಕೆ ಅಂತ ಅನ್ಸುತ್ತೆ. ಹೌದು. ನೆಕ್ಸ್ಟ್ ನಿಮ್ಮ ಯಾವೆಲ್ಲ ಪ್ರಾಜೆಕ್ಟ್ಗಳನ್ನ ಮಾಡ್ತಾ ಇದ್ದೀರಾ? ಪ್ರಾಜೆಕ್ಟ್ಗಳು ಒಂದು 2 ಮಾತುಕತೆ ಆಗ್ತಾ ಇದೆ. ಒಂದು ಈಗ ಫೆಬ್ರವರಿಲಿ ಶೂಟ್, ಅಂದ್ರೆ ನನ್ನ ಪೋರ್ಷನ್ಸ್ ಬರುತ್ತೆ. ಆ್ಯಂಡ್ ಇದೊಂದು ಮಾರ್ಚಲ್ಲಿ ಬರುತ್ತೆ. ಅದು ಅವ್ರು ಕರೆಕ್ಟಾಗಿ ಅನೌನ್ಸ್ ಮಾಡಿದ್ಮೇಲೆ ನಾನು ಹೇಳ್ಬೋದು, ಅಥವಾ ಅಲ್ಲಿ ತನಕ ಇದು ಯಾವುದು ಅಂತ ಹೇಳೋದು ಸುಮ್ಮನೆ ಕಷ್ಟ ಆಗತ್ತೆ. ಅಂದ್ರೆ ರೋಲ್ ಯಾವ ರೀತಿ? ಒಂದು ಸ್ವಲ್ಪ ಟ್ರೈಬಲ್ ಕಮ್ ಹಾರರ್ ಫಿಲ್ಮ್ ಅದು. ಸೊ ಆ ಥರದ್ರಲ್ಲಿದೆ. ಇನ್ನೊಂದು ಸ್ವಲ್ಪ ರಗಡ್ಡೆ ಇರೋಂಥದ್ದು. ಓಕೆ. ಇನ್ನೊಂದು ಪ್ರಶ್ನೆ, ಬಿಗ್ ಬಾಸ್ಗೆ ನೆಕ್ಸ್ಟ್ ಏನಾದ್ರು ಚಾನ್ಸ್ ಸಿಕ್ಕರೆ ಹೋಗ್ತೀರಾ? ಮೊನ್ನೆ ಇಂಟರ್ವ್ಯೂ ಕೂಡ ಒಬ್ರು ಕೇಳಿದ್ರು ಇದನ್ನೇ. ನಾನು ಇದೆ ಅಂತಂದೆ. ನಾನು ಪರ್ಸ್ನಲಿ ಹೋಗೋಕೆ ನನಗೆ ಇಷ್ಟ ಇಲ್ಲ, ಬಟ್ ಎಷ್ಟೋ ಜನ ಹಿಂಗೆ ಇಂಟರ್ವ್ಯೂ ಅಲ್ಲಿ ನಾನು ಹೋಗಲ್ಲ ಅಂತ ಹಿಂಗೆ ಕಡಾಖಂಡಿತವಾಗಿ ಹೇಳಿದವರು ಹೋಗಿದ್ದಾರೆ. ಸೊ ಮೋಸ್ಟ್ ಪ್ರಾಬ್ಲಿ 90% ನಾನು ಹೋಗಲ್ಲ. ಯಾಕಂದ್ರೆ ಅದನ್ನ ನೋಡೇ ಇಲ್ಲ ಶೋನು. ಅಂದ್ರೆ 1-2 ಸೀಸನ್ ನೋಡಿದ್ದೆ, ನನ್ನ ಫ್ರೆಂಡ್ ಒಬ್ಳಿದ್ಲು, ಆವಾಗ ನೋಡ್ತಾ ಇದ್ದೆ. ಈ ಸಲ ಅಂತೂ ಯಾರಿದ್ದಾರೆ ಏನು ಗೊತ್ತಿಲ್ಲ. ಅಂದ್ರೆ ಫಾಲೋನೇ ಮಾಡೋಕ್ ಹೋಗಿಲ್ಲ. ಅಂಡ್ ಸುದೀಪ್ ಸರ್ ಕೂಡ ನೆಕ್ಸ್ಟ್ ಸೀಸನ್ ಇಂದ ಇರಲ್ಲ. ಅವ್ರು ಇರ್ಬೇಕಾದ್ರೆ ಆ ಚಾರ್ಮೇ ಬೇರೆ, ಅಂಡ್ ನಾವು ಯೂಸ್ ಟು ಆಗಿರ್ತೀವಿ ಅವ್ರಿಗೆ. ಸೊ ಈಗ ನೆಕ್ಸ್ಟ್ ಏನಾಗತ್ತೆ ಅನ್ನೋದು ಗೊತ್ತಿಲ್ಲ. ಅಂಡ್ ನಾನು ಅಲ್ಲಿ ಸರ್ವೈವ್ ಆಗೋದ್ರ ಬಗ್ಗೆ ನನಗೆ ಖುದ್ದು ಡೌಟ್ ಇದೆ. ಅದ್ ಜಗಳಗಳು ಹಂಗಿದ್ದೆಲ್ಲ ನೋಡಿದ್ರೆ ನತ್ತು ಬಿಡ್ತೀನಿ. ನನ್ಗೆ ಕಷ್ಟ. ನಾನು ಹಂಗೆ ಸಾಫ್ಟ್ ಅನ್ನೋದ್ಕಿಂತ ಹಂಗೆ ಜಗಳ ಮಾಡೋದು ಓಕೆ. ಈಗ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಹೋಗಿ ಅದೊಂದ್ ಸ್ವಲ್ಪ ಅನ್ಸ್ತಾ ಇರತ್ತೆ. ಸೊ ಅದ್ ಸರ್ವೈವ್ ಆಗೋದು. ಯಾರಾದ್ರೂ ನನಗೆ ಜೋರಾಗಿ ಏನಾದ್ರು ಹೇಳಿದ್ರೆ ಹರ್ಟ್ ಮಾಡಿದಾಗ ನಾನು ಅಳ್ಳೋದು ಜಾಸ್ತಿನೇ. ಹಂಗಾಗಿ ಅದಕ್ಕೆ ಅದೆಲ್ಲ ಇಟ್ಕೊಂಡು ನಾನು ಮೋಸ್ಟ್ ಪ್ರಾಬಬ್ಲಿ ನಾನು ಸೂಟು ಆಗಲ್ಲ, ನಾನು ಹೋಗೋ ಚಾಯ್ಸ್ ಕೂಡ ಮಾಡಲ್ಲ. ಈಗೊಮ್ಮೆ ತುಂಬಾ ಸಾಲ ಬಂದಿದೆ, ಹಂಗೆಲ್ಲ ಏನಾದ್ರೂ ಇದ್ದಾಗ ದುಡ್ಡುಗೋಸ್ಕರ ಹೋದ್ರೆ ಅದಕ್ಕೋಸ್ಕರ ಮಾತ್ರ ಹೋಗ್ತೀನಿ. ಸೀರಿಯಲ್ ರಿಯಾಲಿಟಿ ಶೋಸ್ ಆ ರೀತಿ ಏನಾದ್ರು ಸಿಕ್ಕಿದ್ರೆ ಅವಕಾಶ? ಸೀರಿಯಲ್ ಹೋಗಲ್ಲ, ಅದು ಶೋರ್.
ಪಾರ್ಟ್ ಈಗ TN ಸೀತಾರಾಮ್ ಅಂಥವ್ರ ಸೀರಿಯಲ್ಸ್ ನಂಗೆ ತುಂಬಾ ಇಷ್ಟ. ಅದು ತುಂಬಾ ಚೆನ್ನಾಗಿರುತ್ತೆ ಕ್ಯಾರೆಕ್ಟರ್ಸ್ ಎಲ್ಲ. ಅದಕ್ಕೂ ನಾನು ಅದನ್ನ ಮಾಡ್ತೀನಿ, ಅವ್ರು ಹೆಂಗ್ ಕರೆದ್ರು ನಾನು ಹೋಗಿ ಮಾಡ್ತೀನಿ. ಅದ್ ಬಿಟ್ಟು ಈ ನಾರ್ಮಲ್ ಸೀರಿಯಲ್ಸ್ಗಳೆಲ್ಲ ಈಗ ಬರ್ತಿದೆಯಲ್ಲ, ಸೊ ಅಂಥದ್ದು ಯಾವುದು ಮಾಡಲ್ಲ. ಅಂದ್ರೆ ಎಷ್ಟೇ ಕಷ್ಟ ಆದ್ರೂ ಅದು ಮಾಡಕ್ ಹೋಗಲ್ಲ. ರಿಯಾಲಿಟಿ ಶೋಸ್ ಇನ್ ಯಾವ ತರ ಇರುತ್ತೆ, ಬೇರೆ ರಿಯಾಲಿಟಿ ಶೋಸ್ ಅದ್ರಿಂದ ಫೇಮ್ ಬರುತ್ತೆ ಅಂತಂದ್ರೆ ಹೋಗ್ತೀರಾ? ಓಕೆ, ಇದು ಸೀರಿಯಲ್ಸ್ ಯಾಕೆ ಇಷ್ಟ ಆಗಲ್ಲ? ಸೀರಿಯಲ್ ಅಲ್ಲಿ ಗ್ರೋತ್ ಅಂತ ಫೈನಾನ್ಷಿಯಲಿ ನೀವು ಅಂಡ್ ಫೇಮ್ ವೈಸ್ ಕೂಡ ನೀವು ರೀಚ್ ತುಂಬಾ ಚೆನ್ನಾಗಿ ಆಗ್ತೀರಿ. ಬಟ್ ನನಗೆ ಅದು ಯಾಕೋ ಅದು ಸ್ಯಾಟಿಸ್ಫ್ಯಾಕ್ಟ್ರಿ ಅಂತ ಅನ್ಸೋದೇ ಇಲ್ಲ. ನಾನು ಒಂದು ಸೀರಿಯಲ್ ಮಾಡಿದ್ದೆ ಅವಾಗ, ಅದು ನಾನು ಬಾಂಬೆಲಿ ಇರ್ತಾ, ಅದು ಹರ ಹರ ಮಹಾದೇವ ಸುವರ್ಣದಲ್ಲಿ ಬರ್ತಿತ್ತು. ಅದೇ ವಿನಯ್ ಹಾ, ಅದ್ರಲ್ಲಿ ಒಂದು ರಾಕ್ಷಸಿ ರೋಲ್ ಮಾಡಿದ್ದೆ. ಅದು ನನ್ಗೆ 4-5 ದಿನ ಶೂಟಿಂಗ್ ಇತ್ತು. 4-5 ದಿನ ಆದ್ರೂನು ನನ್ಗೆ ಡೈರೆಕ್ಟರ್ ಅವ್ರು ಒಂದು ಗೊತ್ತೇ ಆಗಿರ್ಲಿಲ್ಲ. ಅಂದ್ರೆ ಹಂಗಿರತ್ತೆ ಅದು ಸೆಟ್ಟು. ಸೊ ಅವ್ರೇ ನಾನು ಕ್ಯಾಮ್ರಾ ಅಸಿಸ್ಟೆಂಟ್ ಅನ್ಕೊಂಡಿದ್ದೆ, ಅವ್ರು ಎಲ್ಲದೂ ಮಾಡ್ತಾ ಇದ್ರು. ಸೊ ನನ್ಗೆ ಅವರೇ ಡೈರೆಕ್ಟರ್ ಅಂತಾನೆ ಗೊತ್ತಾಗದಿರುವಂತ ಒಂದು ವಾತಾವರಣ ಬೇಡವೇ ಬೇಡ ನಮ್ಗೆ. ಅಂದ್ರೆ ಅದೊಂದು ರೀಸನ್ ಅಂತಲ್ಲ, ಬಟ್ ಈಗ ಖುಷಿ ಪಡ್ಬೇಕು ಅಂತಂದ್ರೆ ಹಿಂಗ ಕ್ಯಾಮ್ರಾ ಬರ್ತಿದೆ, ಖುಷಿ ಪಡಿ, ಸಿಟ್ ಮಾಡ್ಕೊಳ್ಳಿ ಆ ತರ ಆಕ್ಟಿಂಗ್ ಇರತ್ತಲ್ಲ ಅದ್ರಲ್ಲಿ. ಅದ್ ನನ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಕೊಡಲ್ಲ. ಅಂಡ್ ಅದು ಮಾಡಿದ ಮೇಲೂ ಇಟ್ಸ್ ಆಫ್ ನೋ ಯೂಸ್. ಸರ್ ಹೇಳ್ದಂಗೆ, ಉಪ್ಪಿ ಸರ್ UIL ಹೇಳ್ದಂಗೆ ಫೋಕಸ್ಸೇ ಕಳ್ಕೊಂಡ್ಬಿಡ್ತೀವಿ ನಾವು ಅಂಥದ್ದೆಲ್ಲ ನೋಡ್ಕೊಂಡು. ಅದಕ್ಕೆ ಐ ಡೋಂಟ್ ವಾಂಟ್ ಟು ಬಿ ಪಾರ್ಟ್ ಆಫ್ ದಟ್ ಅಂತ ಅನ್ಸುತ್ತೆ. ನೆಕ್ಸ್ಟ್ ಯಾವ ಹೀರೋ ಜೊತೆಗೆ ಅಥವಾ ಯಾವ ಹೀರೋಯಿನ್ ಜೊತೆಗೆ ಆಕ್ಟ್ ಮಾಡ್ಬೇಕು ಅಂತ ಆಸೆ ಇದೆ? ರುಕ್ಮಿಣಿ ವಸಂತ್ ಅವ್ರ ಜೊತೆ ಮಾಡ್ಬೇಕು ಅಂತ ತುಂಬಾ ಇದೆ. ಆಮೇಲೆ ಹಳಬ್ರು ತುಂಬಾ ಲೆಜೆಂಡ್ಸ್ ಎಲ್ಲ ಇರ್ತಾರಲ್ಲ, ಅನಂತ್-ನಾಗ್ ಸರ್ ಅವ್ರ ಜೊತೆ ಮಾಡ್ಬೇಕು ಅಂತಿದೆ. ಕಿಶೋರ್ ಅವ್ರ ಜೊತೆ ಮಾಡ್ಬೇಕು ಅಂತಿದೆ. ಕಿಶೋರ್ ನನ್ಗೆ ಆಕ್ಟಿಂಗ್ ಅವ್ರದ್ದು ತುಂಬಾ ಇಷ್ಟ. ರಕ್ಷಿತ್ ಶೆಟ್ಟಿ ಜೊತೆ ಮಾಡ್ಬೇಕು ಅಂತಿದೆ. ಅವ್ರ ಜೊತೆ ಮಾಡಿದ್ರೆ ಈಸಿಲಿ ಲೈಮ್ ಲೈಟಿಗೆ ಬಂದ್ಬಿಡ್ತೀವಿ ಅಂತ ಅನ್ಸುತ್ತೆ ನನ್ಗೆ. ಸೊ ಅವ್ರ ಜೊತೆ ಮಾಡ್ಬೇಕು ಅಂತಿದೆ. ಸದ್ಯಕ್ಕಷ್ಟೇ ನೆನಪಾಗ್ತಿದೆ. ನಿಮ್ ಫೇವ್ರೆಟ್ ಹೀರೋ ಉಪ್ಪಿ ಸರ್ ಅಂತ ಅಂದ್ರಿ, ಡೈರೆಕ್ಟರ್. ಓಕೆ, ಹೀರೋ ಯಾರು? ಹೀರೋ ಯಶ್ ಅವರು ಇಷ್ಟ. ಮೊದ್ಲಿಂದ ಅಂದ್ರೆ ಬರೀ KGF ಇಂದ ಅಂತಲ್ಲ, ಬಟ್ ಅವ್ರ ವಿಷನ್ ಆಗಿರ್ಬೋದು, ಅವ್ರದ್ದೆಲ್ಲದು ಚೆನ್ನಾಗಿದೆ ಅಂತಾನೆ ಅನ್ಸುತ್ತೆ. ರಕ್ಷಿತ್ ಶೆಟ್ಟಿ ಅವರು ಇಷ್ಟ ಆಗ್ತಾರೆ. ಹೀರೋಯಿನ್ ಅಂತ ಬಂದ್ರೆ ಮೊದಲು ನನಗೆ ಇವರು ಸರಿತಾ ತುಂಬಾ ಇಷ್ಟ. ಈಗ ಮೊನ್ನೆ ಬ್ರಹ್ಮಗಂಟು ಸಿನಿಮಾ ನೋಡ್ತಾ ಇದ್ದೆ. ಅದು ನೋಡಿದಾಗ್ಲೂ ನನಗೆ ಅಯ್ಯೋ ಅಂತ ಅವ್ರು ನೋಡಿದ್ರೆ, ಅದ್ರಲ್ಲಿ ಕುರೂಪಿ ತರ ತೋರಿಸಿದ್ರು, ಬಟ್ ಸ್ಟಿಲ್ ಎಷ್ಟು ಚೆನ್ನಾಗಿ ಕಾಣಿಸ್ತಾರೆ. ಆಮೇಲೆ ರಮ್ಯಾ ಇಷ್ಟ, ರುಕ್ಮಿಣಿ ವಸಂತಿ ಈಗ ಇದ್ರಲ್ಲಿ ಇಷ್ಟ. ಆಮೇಲೆ ಆಕ್ಚುಲಿ ಇದಾರೆ, ತುಂಬಾ ಜನ ಇದಾರೆ ಕಂಪೇರ್ ಮಾಡಿದ್ರೆ. ಈಗ ಮರ್ತೋಗತ್ತೆ ನನಗೆ. ಬಾಲಿವುಡ್ ಅಂತ ಬಂದ್ರೆ ಬಾಲಿವುಡ್ ಅಲ್ಲಿ ವಿಕ್ಕಿ ಕೌಶಲ್ ಇಷ್ಟ, ರಣವೀರ್ ಸಿಂಗ್ ಇಷ್ಟ, ದೀಪಿಕಾ ಪಡ್ಕೋಣೆ ಇಷ್ಟ. ಆಮೇಲೆ ಅದು ಬಿಟ್ಟು ತುಂಬಾ ಚೆನ್ನಾಗಿ ಆಕ್ಟ್ ಮಾಡೋರು ಅಂದ್ರೆ ಈ ವೆಬ್ ಸೀರೀಸ್ಗಳಲ್ಲೆಲ್ಲ ಆಕ್ಟ್ ಮಾಡೋರು ಇವರು ತಿಲೋತ್ತಮ ಶೋಮೇದ್ ಒಂದು 2-3 ಶೋಸ್ ನೋಡು, ಅವ್ರು ಇಷ್ಟ. ಮನೋಜ್ ವಾಜಪೇಯಿ ಇಷ್ಟ, ಪಂಕಜ್ ತ್ರಿಪಾಠಿ ಇಷ್ಟ, ನಾಸಿರುದ್ದೀನ್ ಶಾ ಇಷ್ಟ, ನವಾಜುದ್ದೀನ್ ಸಿದ್ದಿಕಿ ಅವ್ರು ಇಷ್ಟ. ಕಂಗನಾ ತುಂಬಾ ಇಷ್ಟ ಆಗ್ತಿದ್ರು ಮೊದಲು, ಈಗ ಸ್ವಲ್ಪ ಓಕೆ ಸಾರಿ ಎಲ್ಲರೂ ಇಷ್ಟ ಆಗ್ತಾರೆ. ಇವಾಗ ಏನಾದ್ರು ದೇವ್ರು ತಟ್ಟಂತ ಪ್ರತ್ಯಕ್ಷ ಆಗಿ ಇಷ್ಟು ಜನದಲ್ಲಿ ಯಾರ ಹತ್ರ ಆದ್ರೂ ಒಂದ್ ಜನದ ಜೊತೆ ಆಕ್ಟ್ ಮಾಡ್ತೀರಾ ಅಂತಂದ್ರೆ ನೀವ್ ಯಾರು ಒಪ್ಕೋತೀರಾ? ಒಪ್ಕೊಳ್ಳೋದಂತೂ ಪ್ರಶ್ನೆನೇ ಬರಲ್ಲ ಅಲ್ಲಿ. ಹಾರೋಗ್ತೀನಿ ಅಲ್ಲಿಗೆ. ಯಾರು? ತಿಲೋತ್ತಮ ಶೋಮೆ ಅವ್ರ ಜೊತೆ ಬಂದ್ರೆ, ಅಂಡ್ ಪಂಕಜ್ ತ್ರಿಪಾಠಿ ಅವರಿಬ್ರು ಟಪ್ ಅಂತ. ನಿಮ್ಮ ಒಂದು ಫ್ರೀ ಆಗಿದ್ದಾಗ ಒಂದು ಹಾಬಿ ಅಥವಾ ಡೈಲಿ ರೂಟೀನ್ ಹೇಗಿರುತ್ತೆ? ಡೈಲಿ ಫ್ರೀ ಹಾಬಿ ನಾನು ಆ್ಯಕ್ಚುಲಿ ಎಂಗೇಜ್ ಮಾಡ್ಕೊಂಡಿರ್ತೀನಿ ಯಾವಾಗಲೂ ತುಂಬ. ನಾನು ಸುಮ್ಮನೆ ನಮ್ಮ ಅಪ್ಪ ಅಮ್ಮ, ನಾನು ಊರಲ್ಲಿರೋದು, ಅದು ಹಳ್ಳಿ, ಅದು ಹೆಗ್ಗೋಡು ನೀನಾಸಂ ಇದೆಯಲ್ಲ, ಅದು ನನ್ಗೆ ತುಂಬ ಇಷ್ಟ ಜಾಗ. ಅದು ನಮ್ಮ ಮನೆ ಎಲ್ಲದೂ ನಂಗೆ ಸಖತ್ ಇಷ್ಟ. ಸೊ ನಾನು ಅದಕ್ಕೆ ಅಲ್ಲೇ ಇರ್ತೀನಿ. ಇಲ್ಲಿ ಬಂದರೆ ನಂಗೆ ಬೋರ್ ಆಗಿಬಿಡುತ್ತೆ. ಸೊ ಇಲ್ಲಿ ರೂಟೀನ್ ಅದಕ್ಕೆ ನಾನು ಹೇಳೋಕ್ಕೆ ಹೋಗಲ್ಲ. ಇಲ್ಲಿ ಸುಮ್ಮನೆ ಬಿದ್ಕೊಂಡಿರ್ತೀನಿ. ಅಲ್ಲಿ ವರ್ಕೌಟ್ ಮಾಡ್ತೀನಿ ಬೆಳಗ್ಗೆ. ಸುಮ್ಮನೆ ಅಪ್ಪ ಅಮ್ಮನ ಹತ್ರ ಅದೇ ಹೇಳ್ತಾ ಇರ್ತೀನಿ, ನಾನು ಎಷ್ಟು ಥರ ಆಕ್ಟಿವ್ ಅಲ್ಲ ಅಂತೆಲ್ಲ ಅನ್ಕೊಂಡು ಹೋಗಿ ಇರ್ತೀನಿ ಅವ್ರಿಗೆ. ಸುಮ್ಮನೆ ಹೋಗ್ಕೊಂಡು ನಿಟ್ಟಿಂಗ್ ಮಾಡ್ತಿರ್ತೀನಿ, ಸೈಕ್ಲಿಂಗ್ ಹೋಗ್ತಾ ಇರ್ತೀನಿ, ಓದೋದು ಏನಾದ್ರು. ಆಮೇಲೆ ಕೊಳಲನ್ನ ಕಲಿಯೋಕೆ 7 ವರ್ಷದಿಂದ ಟು ಡೂ ಲಿಸ್ಟ್ ಅಲ್ಲಿ ಇದೆ. ಬಟ್ ಈಗ ಸ್ವಲ್ಪ ಯೂಟ್ಯೂಬ್ ನೋಡ್ಕೊಂಡು ನಂಗೆ ಒಂದು ಇನ್ಸ್ಟ್ರೂಮೆಂಟ್ ಏನಾದ್ರು ಬಾರಿಸೋಕೆ ಇಷ್ಟ, ಸೊ ಅದನ್ನ ಮಾಡ್ತಾ ಇರ್ತೀನಿ. ಕೀಬೋರ್ಡ್ ಬಾರಿಸ್ತೀನಿ ಸುಮ್ಮನೆ ಬೇಜಾರಾದಾಗ. ಇದು ಕೊಳಲಿನ್ನು ಕಲಿಬೇಕು, ಸೊ ಅಂಥದ್ದು ಆ ಥರದ್ದೇನಾದ್ರು ಮಾಡ್ತೀನಿ. ವರ್ಕೌಟ್ ಮಾಡ್ತೀನಿ ಬೆಳಗ್ಗೆ ಎದ್ದ ತಕ್ಷಣ. ನನಗದು ತುಂಬ ಇಷ್ಟ ವರ್ಕೌಟ್ ಮಾಡೋಕ್ಕೆ, ಬೆವರು ಬಂದರೆ. ಆಮೇಲೆ ತಿಂಡಿ ತಿಂದು ಒಂದಿಷ್ಟು ನೆಲ ಒರೆಸೋದು ಅಂಥದ್ದೆಲ್ಲ ಮಾಡಿಕೊಂಡು ಕ್ಲೀನ್ ಮಾಡಿ ಸ್ನಾನ ಮಾಡಿ
ಏನಾದರೂ ಓದೋದು, ಸಿನಿಮಾ ನೋಡೋದು, ಅಥವಾ ನಂದು ಸ್ಕ್ರಿಪ್ಟ್ ಏನೋ ಮಾಡ್ಕೋತಾ ಕೂತಿರ್ತೀನಿ. ಅಂದ್ರೆ ವೇಟಿಂಗ್ ಪೀರಿಯಡ್ ಇರುತ್ತಲ್ಲ, ಅವಾಗ ನಾವು ನೆಕ್ಸ್ಟ್ ಏನಾದರೂ ಅವಕಾಶ ಬರ್ದಿದ್ರೆ ಅಂತ ಟೆನ್ಷನ್ ಇದ್ದೇ ಇರುತ್ತೆ ಯಾವಾಗಲೂ. ಅಂದರೆ ಥ್ರೂ ಔಟ್ ಇರುತ್ತೆ 24 hours. ಸೊ ಒಂದು ಹಿಟ್ ಕೊಟ್ಟರು, ದೊಡ್ಡ ಫೇಮಸ್ ಆದ್ರೂ ನಾವು ಇಲ್ಲಿ ನಡ್ಕೊಂಡು ಹೋಗ್ತಾ ಎಲ್ಲರೂ ಸೆಲ್ಫಿ ತಗೋತಿದ್ರು ನಮ್ಗೆ ಆ ಟೆನ್ಷನ್ ಇದ್ದೇ ಇರುತ್ತೆ ಈ ಫೀಲ್ಡಲ್ಲಿ ಯಾವಾಗಲೂ. ಸೊ ಅದಕ್ಕೋಸ್ಕರ ನಾನು 2 ಶಾರ್ಟ್ ಫಿಲ್ಮ್ ಅಂತೂ ಡೈರೆಕ್ಟ್ ಮಾಡಿದ್ದೆ. ಸೊ ಈಗ ನೆಕ್ಸ್ಟು ಮಾಡಿದ್ರೆ ನಾನು ಆ್ಯಕ್ಟ್ ಅದ್ರಲ್ಲಿ ಮಾಡಬೇಕು ಅನ್ನೋ ಕಾರಣಕ್ಕಾಗೇ ಮಾಡೋದು. ಸೊ ಅದಕ್ಕೋಸ್ಕರ ಒಂದು ಸ್ಕ್ರಿಪ್ಟ್ ಎಲ್ಲ ಬರ್ಕೊಳ್ಳೋದು ಅಂಥದ್ದು ಮಾಡ್ತಾ ಇರ್ತೀನಿ. ನೀವು ಡೈರೆಕ್ಟ್ ಮಾಡಿದ ಶಾರ್ಟ್ ಮೂವಿನ ಯಾವುದು? ದಾಳಿ ಅಂತ ಒಂದು, ಅದು 17 ಟೋಟೋ ಅವಾರ್ಡ್ಸ್ ಹಂಗಿದ್ದೆಲ್ಲ ಬಂದಿತ್ತು, ಅವಾರ್ಡ್ಸ್ ಬಂದಿತ್ತು ಅದಕ್ಕೆ. 2 ಅವಾರ್ಡ್ ಅಂದರೆ ಫೆಸ್ಟಿವಲ್ ಹೋಗೋ ಸಿನಿಮಾಗಳೇ, 2 ವಿಮೆನ್ ಸೆಂಟ್ರಿಕ್ ಸಿನಿಮಾಗಳು, ನಮ್ಮ ಹಳ್ಳಿಲಿ ಬೇಸ್ ಆಗಿರೋ ಸಿನಿಮಾಗಳು. ಇನ್ನೊಂದು ಮುಕ್ತ ಅಂತ ಸತ್ಯ ಹೆಗ್ಡೆ ಸ್ಟುಡಿಯೋಸ್ ಯೂಟ್ಯೂಬ್ ಚಾನಲ್, ಅದರಲ್ಲಿದೆ. ದಾಳಿ ಪಾಕೆಟ್ ಫಿಲ್ಮ್ಸ್ ಬಾಂಬೆ ಇದೊಂದು ಯೂಟ್ಯೂಬ್ ಚಾನಲ್ ಇದೆ. ಸೊ ಅದರಲ್ಲಿದೆ ಅವೆರಡು. ನೆಕ್ಸ್ಟ್ ನೀವು ಡೈರೆಕ್ಟ್ ಮಾಡೋ ಶಾರ್ಟ್ ಮೂವಿಲಿ ನೀವೇ ಆಕ್ಟ್ ಮಾಡಬೇಕು ಅನ್ನೋ ಒಂದು ಶಾರ್ಟ್ ಏನು ಮಾಡಿದ್ರು ನಾನೇ ಆ್ಯಕ್ಟ್ ಮಾಡಬೇಕು ಅಂತಿದೆ. ಹಾಗೆ ಬರ್ಕೊಂಡು ಒಂದು ರೆಡಿ ಇದೆ, ಬರ್ಕೊಂಡಿದೆ. ಸ್ವಲ್ಪ ಸರಿ ಮಾಡಬೇಕು ಕರೆಕ್ಟಾಗಿ, ಅಪ್ರೋಚಬಲ್ ಆಗಿ, ಜನಕ್ಕೆ ಇಷ್ಟ ಆಗೋಂಗೆ. ಓಕೆ, ಜನಗಳು ನಿಮ್ಮನ್ನ ಪ್ರೀತಿಸ್ತಿದ್ದಾರೆ ಅಂತ ಅನ್ಸುತ್ತಾ? ನಾನು ತುಂಬಾ ಕಡಿಮೆ, ಅಂದ್ರೆ ನನ್ನನ್ನ ಈಗ ನಾನು ಅಪ್ರೋಚಬಲ್ ಹುಡುಗಿ ಅಲ್ಲ. ನಾನು ನೋಡಿದ್ರೆ ಸಿಡಕ್ ನಿನ್ನೇನು ಯಾರೋ ಅಂತ ಇದ್ರು, ತುಂಬಾ ಇಂಟಿಮಿಡೇಟಿಂಗ್ ನೀನು ಅಂತ. ಹೆದರಿಕೆ ಆಗತ್ತೆ. ಐ ಕ್ರಿಯೇಟ್ ಕೈಂಡ್ ಆಫ್ ಸಮಥಿಂಗ್, ಬಂದು ಮಾತಾಡಿಸ್ಬೇಕು ಅಂತ ಅನ್ಸಲ್ಲ. ಅಂಡ್ ನಾನು ಕೂಡ ಹೋಗಿ ಯಾರನ್ನಾದ್ರೂ ಅಡ್ಮೈರ್ ಮಾಡೋದು, ಅಪ್ರಿಷಿಯೇಟ್ ಮಾಡೋದೆಲ್ಲ ಕಡಿಮೆ. ಸೊ ಹಂಗಿದ್ದೊಂದು ಆ ಸೋಷಿಯಲ್ ಇದೆ ಸ್ವಲ್ಪ ನಂದು, ಹಂಗಿರೋ ಕಾರಣ, ಆಫ್ ಇರೋ ಕಾರಣ. ಸೊ ನಾನು ಇಷ್ಟಪಡಲ್ಲ, ಯೂಶ್ವಲಿ ಇಷ್ಟಪಡೋಕ್ಕೆ ನನಗೆ ಅವರು ನನ್ನ ಹತ್ರ ಬಂದು ನನ್ನನ್ನು ಇಷ್ಟಪಡೋಕ್ಕೆ ಸ್ವಲ್ಪ ಎಫರ್ಟ್ಸ್ ಬೇಕೇ ಬೇಕಾಗತ್ತೆ. ಸೊ ನಾನು ಹೆಂಗೂ ನನ್ನ ಯಾರು ಇಷ್ಟಪಡಲ್ಲ ಅಂತ ನೆನ್ಕೊಂಡಿದ್ದೆ. ಬಟ್ ಆಮೇಲೆ ನಾನು ಈಗ ಆಫ್ಟರ್ ಪೆಪೆ ನೋಡಿದಾಗ ನಿಜವಾಗ್ಲೂ ಆ್ಯಕ್ಚುಲಿ ತುಂಬ ಕೈಂಡ್ ಆಗಿದ್ದಾರೆ ಎಲ್ಲರೂ, ತುಂಬ ಪ್ರೀತಿ ಮಾಡ್ತಾರೆ. ನನಗೆ ತುಂಬ ಇಷ್ಟ ಆಗತ್ತೆ ಹಂಗೆಲ್ಲ ಮಾಡಿದಾಗ. ಖುಷಿ ಆಗುತ್ತೆ. ನಿಮ್ಮ ಫಸ್ಟ್ ಸಂಭಾವನೆ ಎಷ್ಟು? 1,000 ರೂಪಾಯಿ. 1,000 ರೂಪಾಯಿ. ಯಾವ್ದು ಅಂದ್ರೆ ಥಿಯೇಟರ್ ಇಂದನಾ ಅಥವಾ ಸಿನಿಮಾದೆ? ನಾನು 10ನೇ ಕ್ಲಾಸಲ್ಲಿ ಇರ್ತಾ ಒಂದು ಟೆಲಿಫಿಲ್ಮ್ ಮಾಡಿದ್ದೆ. ಅದು ಅಬ್ದುಲ್ಲಾ ಗೋಪಾಲ ಅಂತ ಒಬ್ರು, ಪ್ರೇಮಾಕಾರ ಅಂತ ಒಬ್ರಿದ್ದಾರೆ. ಸೊ ಅವ್ರು ಡೈರೆಕ್ಟ್ ಮಾಡಿದ್ದು ಅದಕ್ಕೆ 1,000 ರೂಪಾಯಿ ಕೊಟ್ಟೆ. 10ನೇ ಕ್ಲಾಸಲ್ಲೇ 1,000 ರೂಪಾಯಿ. ತುಂಬಾ ರಿಚ್ ಆಗಿ ಕೊಟ್ಟಂತಹ ಸಂಭಾವನೆ ಎಷ್ಟು ಅಂತ ಬೇಕಾ? ಎಷ್ಟು ಅಂತ ಬೇಡವಾ? ರಿಚ್ ಆಗಿ ಯಾವ ಮೂವಿಗೆ ಸಿಕ್ತು? ದುಬಾರ ಅಂಡ್ UI. ಓಕೆ. ಕೊನೆಯದಾಗಿ ಈ ಒಂದು ಸಕ್ಸಸ್ ಆಗಿರ್ಬೋದು, ಈ ಜರ್ನಿಯನ್ನ ನೆನ್ಪು ಮಾಡ್ಕೊಂಡಾಗ ನಿಮಗೆ ಏನ್ ಅನ್ಸುತ್ತೆ? ನಾನು ಅನ್ಕೊಂಡ್ ನನಗೆ ಈ ಇತ್ತೀಚೆಗೆ ಸಿಕ್ಕಿರೋ ಕ್ಲಾರಿಟಿ ಅದು. ಇಲ್ಲಾಂದರೆ ಈಗ ಥಿಯೇಟ್ರ್ನವ್ರಿಗೆ ಇರತ್ತಲ್ಲ, ನಾವು ಹೋಗಿ ನಮ್ಮ ಥ್ರೂ ಆರ್ಟ್ ನಾವು ಸಮಾಜ ಚೇಂಜ್ ಮಾಡ್ತೀವಿ, ಜನಕ್ಕೆ ಬುದ್ಧಿವಾದ ಹೇಳ್ತೀವಿ, ಎಜುಕೇಟ್ ಮಾಡ್ತೀವಿ, ನಾವು ಅಲ್ಲಿದ್ದೀವಿ ಸುಪೀರಿಯರು, ನಮಗಿರೋವಂಥ ಅವೇರ್ನೆಸ್ ಇವ್ರಿಗಿಲ್ಲ, ಇವ್ರಿಗೆ ನಾವು ಕೊಡ್ತೀವಿ ಅನ್ನೋ ಒಂದಿಷ್ಟು ಇದು ಬಿಟ್ಟಿರತ್ತೆ ನಮಗೆ. ಸೊ ನಾನು ಸ್ವಲ್ಪ ಆ ಭ್ರಮೇಲಿದ್ದೆ. ನನ್ನ ಕ್ಲಾರಿಟಿ ಸಿಕ್ಕಿದ್ದು ಇತ್ತೀಚೆಗೆ, 1-2-3 ವರ್ಷದಿಂದ ಇತ್ತೀಚೆಗೆ. ಅಷ್ಟ್ರ ಮೇಲೆ ನನಗೆ ಸಿಕ್ಕಿರೋದೇನು, ಆ ಕ್ಲಾರಿಟಿ ಏನು ಅಂತಂದರೆ, ನನಗೆ ದುಡ್ಡು ಬೇಕು ಜೀವನ ಮಾಡೋಕ್ಕೆ. ಆ್ಯಂಡ್ ಅಂದರೆ ತುಂಬ ಚೆನ್ನಾಗಿ ಕಂಫರ್ಟಬಲ್ ಆಗಬೇಕು. ಆ್ಯಂಡ್ ನನಗೆ ನನ್ನ ವರ್ಕಿಂದ ಜನ ನನ್ನನ್ನು ಗುರುತಿಸ್ತಾರಲ್ಲ, ಅದು ನನಗೆ ತುಂಬ ಇಷ್ಟ. ಈಗ ನಾನು ಹೋಗ್ತಿದ್ದೀನಿ ಅಂತಂದರೆ, ನೀನು ಆ ಸಿನಿಮಾದಲ್ಲಿ ಮಾಡಿದೀಯಾ ಅಂತ ಹೇಳಿ ನನ್ನನ್ನು ಗುರುತಿಸ್ಬೇಕು. ಆ ಒಂದು ರೆಕಗ್ನಿಷನ್, ಆ ಫೇಮ್ ನನಗೆ ಇಷ್ಟ ಆಗುತ್ತೆ. ಸೊ ಅದೆರಡು ನನಗೆ ಬೇಕು, ನಾನು ಮಾಡೋ ವರ್ಕಿಂದ ನನಗೆ ಅದು ಬೇಕು ಅನ್ನೋದು ಕ್ಲಾರಿಟಿ ಸಿಕ್ತು. ಸೊ ಅದನ್ನು ಹಂಗೆ ನೋಡಿದಾಗ ಈಗ ನಾನು ಮಾಡ್ಕೊಂಡು ಬಂದಿರೋ ಕ್ಯಾರೆಕ್ಟರ್ಸ್ಗಳು ತೃಪ್ತಿ ಕೊಟ್ಟಿದೆ ನನಗೆ ತುಂಬ. ಆ್ಯಂಡ್ ನಾನು ಈ ಫೇಮ್ ಆ್ಯಂಡ್ ದುಡ್ಡು ಅಂತ ಹೋದಾಗ ಒಂದು 50% ತನಕ ಆ ರೂಟಲ್ಲಿ ಬಂದಿದ್ದೀನಿ ಅಂತ ಅನ್ಸುತ್ತೆ. ಇನ್ನೂ 50% ಆ ದಾರಿ ಇದೆ. ಅದಕ್ಕೋಸ್ಕರ ನಾನು ಇನ್ನೂ ಎಫರ್ಟ್ಸ್ ಹಾಕಬೇಕು. ಬಟ್ ಮಾಡಿರೋ ಕ್ಯಾರೆಕ್ಟರ್ಸ್ಗಳೆಲ್ಲ ಸ್ಕ್ರೀನ್ ಟೈಮ್ ಎಷ್ಟೇ ಇರಲಿ, ವಾಟ್ ಎವರ್ ಇಟ್ ಈಸ್, ಪ್ರತಿ ಒಂದು ಕ್ಯಾರೆಕ್ಟರು ನನಗೆ ಅಂದರೆ ಇದು ಇನ್ನೊಬ್ರು ಮಾಡೋಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ, ಅದನ್ನು ನಾನು ಮಾಡಿದೆ ಅನ್ನೋವಂಥ ಒಂದು ತೃಪ್ತಿ ಕೊಟ್ಟಿದೆ. ಅಂದರೆ ಯೂಶ್ವಲಿ ಎಲ್ಲರೂ ಒಪ್ಕೊಳ್ಳೋವಂಥ ಕ್ಯಾರೆಕ್ಟರ್ಸ್ಗಳಲ್ಲ, ಬಟ್ ಅದನ್ನು ನಾನು ಮಾಡಿದೆ, ಆ ಚಾಲೆಂಜ್ ತೊಗೊಂಡು ಮಾಡಿದೆ. ಆ್ಯಂಡ್ ಅದಕ್ಕೊಂದು ನ್ಯಾಯ ಒದಗಿಸಿದೆ. ಅದರಿಂದ ನನಗೆ ಒಂದು ರೆಕಗ್ನಿಷನ್, ಅಂದರೆ ವಾಟ್ ಎವರ್ ರೆಕಗ್ನಿಷನ್ ಸಿಕ್ಕಿದೆ, ಅದರಿಂದ ಒಂದು ತೃಪ್ತಿ ಇದೆ. ಬಟ್ ವೇ ಟು ಗೋ. ಕೊನೆಯದಾಗಿ ನಿಮ್ಮ ಒಂದು ಫ್ಯಾನ್ಸ್ಗೆ, ನಮ್ಮ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನನ್ನ ಫ್ಯಾನ್ಸ್ ಅಂತ ಗೊತ್ತಿಲ್ಲ, ಬಟ್ ವೀಕ್ಷಕರಿಗೆ
ಹೊಸ ಪ್ರತಿಭೆಗಳನ್ನು ಬೆಳೆಸ್ಬೇಕು ನಾವು. ಅದರಿಂದ ಒಂದು ನಮ್ಮ ಕನ್ನಡ ಇಂಡಸ್ಟ್ರಿದೆ ಕಂಟೆಂಟ್ಗಳು ತುಂಬ ಚೆನ್ನಾಗಿ ಬರೋಕ್ಕೆ ಶುರು ಆಗುತ್ತೆ. ಈಗ ನಾವು ಸುಮ್ಮನೆ ಯಾರ್ದೋ ಮಕ್ಕಳು ಅಂತನೋ ಅಥವಾ ಈಗ ನಾವು ತುಂಬ ವೀಡಿಯೋಸ್ಗಳೆಲ್ಲ ನೋಡ್ತಾ ಇರ್ತೀವಲ್ಲ, ಆ ಥರ ಹೋಗದೆ ಅಂದರೆ ಆ ಥರದ್ರ ಮೇಲೆ ನಮ್ಮ ಫೋಕಸ್ಗಳನ್ನು ಹಾಕದೆ ನಿಜವಾದ ಪ್ರತಿಭೆಗಳು ತುಂಬ ನೀಡ್ ಕೂಡ ಇದೆ ಎಷ್ಟೋ ಜನಕ್ಕೆ, ಅವರು ಕಷ್ಟನೂ ಪಡ್ತಾ ಇದ್ದಾರೆ, ಅಂಥವ್ರ ಮೇಲೆ ಹಾಕಬೇಕು ಅಂತ ಹೇಳ್ತಾ ಫೋಕಸ್ ಹಾಕಿ ನಮ್ಮ ಕನ್ನಡ ಇಂಡಸ್ಟ್ರಿನ ಬೆಳೆಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಈ ಸಂಜೆ ವಾಹಿನಿಯನ್ನ ತುಂಬ ಚೆನ್ನಾಗಿ ಪಲ್ಲವಿ ಅಲ್ಲ ಪಲ್ಲವಿ ಅವರು ಆ್ಯಕ್ಚುಲಿ ತುಂಬ ಚೆನ್ನಾಗಿರೋ ಕ್ವೆಶನ್ಸ್ಗಳನ್ನು ಕೇಳಿದ್ರು, ನನ್ಗೆ ಖುಷಿ ಆಯಿತು. ಆ್ಯಂಡ್ ಅದನ್ನು ಕೂಡ ನೋಡಿ ಸಬ್ಸ್ಕ್ರೈಬ್ ಮಾಡಿ ಅಂತ. ನಮ್ಮ ಜೊತೆಗೆ ಒಂದು ಇಷ್ಟು ಟೈಮ್ ಕೊಟ್ಟು ಸಾಕಷ್ಟು ವಿಚಾರಗಳನ್ನು ಚರ್ಚೆ ಮಾಡಿದ್ರಿ, ನಮಗೆ ಗೊತ್ತಿಲ್ಲದಂತಹ ವಿಚಾರಗಳನ್ನು ಕೂಡ ಹೇಳಿದ್ರಿ. ನಮ್ಮ ಪ್ರೋಗ್ರಾಮ್ಗೆ ಜಾಯ್ನ್ ಆಗಿದ್ದಕ್ಕೆ ನಿಮಗೆ ಥ್ಯಾಂಕ್ ಯು ಸೋ ಮಚ್. ನಿಮಗೂ ತುಂಬ ಥ್ಯಾಂಕ್ಸ್. ಆ್ಯಕ್ಚುಲಿ ನಾನು ಎಕ್ಸ್ಪೆಕ್ಟ್ ಮಾಡ್ಕೊಂಡಿರಲಿಲ್ಲ. ಯೂಶ್ವಲ್ ಒಂದಿಷ್ಟು ಅದೇ ಉಪ್ಪಿ ಹೆಂಗೆ ಸಿಕ್ಕರು, ನೀವು ಹೆಂಗಲ್ಲಿ ಸಿಕ್ಕ್ರಿ ಅನ್ನೋದನ್ನೇ, ಉಪ್ಪಿ ಸರ್ ಜೊತೆ ವರ್ಕ್ ಹೆಂಗೆ ಇತ್ತು ಅನ್ನೋದು ಮಾತ್ರ ಕೇಳ್ತೀರಿ ಅಂತ ಅನ್ಕೊಂಡಿದ್ದೆ. ಬಟ್ ನೀವು ತುಂಬ ಡೀಪ್ ಆಗಿ ಹೋದ್ರಿ, ತುಂಬ ಬೇರೆ ಬೇರೆ ಥರದ ಕ್ವೆಶನ್ಸ್ಗಳು ಕೇಳಿದ್ರೆ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ವಾ ವೀಕ್ಷಕರೇ, ಮೇದಿನಿ ಅವರು ಎಷ್ಟೆಲ್ಲ ಒಂದಷ್ಟು ವಿಚಾರಗಳನ್ನ ನಮ್ಮ ಜೊತೆ ಚರ್ಚೆ ಮಾಡಿದ್ರು. ಒಂದು ಸ್ವಲ್ಪ ಸ್ಯಾಂಡಲ್ವುಡ್ದು, ಒಂದು ಸ್ವಲ್ಪ ಬಾಲಿವುಡ್ದು ಎಲ್ಲದನ್ನು ಮಿಕ್ಸ್ಚರ್ ಆಗಿ ನಿಮಗೆ ಸಂಜೆ ಕುತ್ಕೊಂಡು ಚರುಮುರಿ ತಿನ್ಕೊಂಡು ನೋಡೋಕ್ಕೆ ಒಂದೊಳ್ಳೆ ಪ್ರೋಗ್ರಾಮ್ ಅಂತೂ ಸಿಕ್ಕೇ ಸಿಗುತ್ತೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಈ ಸಂಜೆ ನ್ಯೂಸ್.